ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹರ್ಗಾಪುರ ಗ್ರಾಮದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹೊಸದಾಗಿ ಎಸ್ಟಿಎಂಸಿ ನೇಮಕ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯದಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಉಂಟಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಸುರೇಖಾ ಗಂಗಾಧರ ಬಾಯಣ್ಣವರ ಅವರು ಅಮಾನತು ಆಗಿರುವ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಗ್ರಾಮದಲ್ಲಿ ಎರಡು ಗುಂಪುಗಳು ಇದ್ದು ಆ ಎರಡು ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿ ಇದರಲ್ಲಿ ಹೆಡ್ ಮಾಸ್ಟರ್ ಸುರೇಖಾ ಬಾಯಣ್ಣವರ ಅವರಿಗೆ ರಾಜಕೀಯ ಒತ್ತಡ ತಂದು ಹುಕ್ಕೇರಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ ಅಮಾನತು ಆದೇಶ ಹೊರಡಿಸಿದ್ದಾರೆ ಎಂದು ಸುರೇಖಾ ಬಾಯಣ್ಣವರ ಕಣ್ಣೀರು ಹಾಕಿದ್ದಾರೆ. ಇಷ್ಟೆಲ್ಲ ನನಗೆ ಷಡ್ಯಂತ್ರ ಮಾಡಿ ಅಮಾನತು ಮಾಡುವುದಕ್ಕೆ ಹರ್ಗಾಪುರ ಗ್ರಾಮದ ಪವನ ಪಾಟೀಲ ಅವರೇ ಕಾರಣ ಎಂದು ಅಮಾನತು ಆದ ಸುರೇಖಾ ಬಾಯಣ್ಣವರ ಒತ್ತಿ ಹೇಳಿದ್ದಾರೆ. ನನಗೆ ಅಮಾನತು ಮಾಡಿದ್ರೆ ನನ್ನ ತಪ್ಪೇನು ಅನ್ನೋದು ತೋರಿಸಿಕೊಡಬೇಕು ಅಂತ ಸುರೇಖಾ ಬಾಯಣ್ಣವರ ಬಿಇಒ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ ಅವರ ವಿರುದ್ಧ ನಾನು ಕಾನೂನು ಕ್ರಮಕ್ಕೆ ಮುಂದಾಗಿದ್ದೀನಿ ಅಂತ ಸುರೇಖಾ ಬಾಯಣ್ಣವರು ಹೇಳಿದ್ದಾರೆ. ಈ ಶಿಕ್ಷಕಿ ಮಾಡುವ ಗಂಭೀರ ಆರೋಪಗಳು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವ ಸತ್ಯಾಂಶ ಮಾತ್ರ ಹೊರಬರಬೇಕಾಗಿದೆ. ಏನೇ ಇರಲಿ, ಶಾಲೆಯಲ್ಲಿ ರಾಜಕೀಯ ಮಾಡಬೇಡಿ ಅನ್ನುವುದೇ ಗ್ರಾಮಸ್ಥರ ಬೇಡಿಕೆಯಾಗಿದೆ. ಇನ್ನು ಅಮಾನತು ಆದ ಮುಖ್ಯ ಶಿಕ್ಷಕಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಡ್ ಮೇಡಮ್ ಮುಖ್ಯ ಮೇಡಮ್ ರೀ ನಾ ಮಾತಾಡೋದು. ಅಮಾನತುಗೊಳಿಸಕ್ ಹರ್ಗಾಪುರ ಶಾಲೆ ರೀ. ಹರ್ಗಾಪುರ ಶಾಲೆ SDMC ಹೊಸ ರಚನೆ ಮಾಡೋದಿತ್ರಿ. ಬೈಲಾದ ಪ್ರಕಾರ ಕಾನೂನು ಪ್ರಕಾರವಾಗಿ ನಾ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೇನ್ರಿ. ಆಮೇಲೆ ಏನೇನ್ ಮಾಡ್ಬೇಕು ಅದಕ್ಕೆಲ್ಲವನ್ನು ತಯಾರಿ ಮಾಡ್ಕೊಂಡ್ ಬಂದ್ ಎಲ್ಲಾ ಕರೆಕ್ಟ್ ಆಗಿ ಐತ್ರಿ ಅದ. ಆಮೇಲೆ ನನ್ನ ಒಂದು ಮಗುವಿಗೆ ಒಂದು ಮತವನ್ನ ಹಾಕ್ಬೇಕಂತ ತಿಳ್ಕೊಂಡ್ ತಂದೆ ಅಥವಾ ತಾಯಿಗೆ ಬರ್ಲಿಕ್ಕೆ ಹೇಳಿದ್ದೆ ರೀ. 15 ಡಿಸೆಂಬರ್ದಂದ ಪಂಚಾಯತಿಯವ್ರು ಡೇಟ್ ಕೊಟ್ಟಿದ್ರು. ಆ ಡೇಟಿಗೆ ಎಲ್ಲಾ ಪಾಲಕರು ಬಂದಿದ್ದರ್ರಿ. 105 ಪಾಲಕರ 97 ಪಾಲಕರು ಅವತ್ತ ಹಾಜರಿದ್ರು. ನಮ್ಮ ಇಲಾಖೆಯಿಂದ BRP ಆದಂತ ಮಾಸ್ತ್ ಮರ್ಡಿ ಅವ್ರಿ ಅವ್ರ ಈ SDMC ನೋಡಲ್ ಆಫೀಸರ್ ಅಂತ ಹೇಳಿ ಅವ್ರಿಗೆ ನಾ ಎಷ್ಟೋ ಸಲ ಫೋನ್ ಹಚ್ಚಿದೆ ಹಚ್ಚಿದ್ರೆ ಅವ್ರು ರಿಸೀವ್ ಮಾಡ್ಲಿಲ್ಲ. ಆಮೇಲೆ ಒಂದ್ಸಲ ಫೋನ್ ಎತ್ತಿ ಏನಂದ್ರಿ, ಏನ ಟ್ರೈನಿಂಗ್ ದಾಗದಿನೋ ಅಲ್ಲೇ ಯಾರನ್ನಾರ ಕೇಳ್ಕೋರಿ ಅಂತಂದ್ ಉಡಾಫಿ ಉತ್ತರ ಕೊಟ್ಟರ್ರಿ. ಆಮೇಲೆ ನಾ ಅವ್ರಿಗೆ ವಾಟ್ಸಪ್ ಒಳಗ್ ಮೆಸೇಜ್ ಮಾಡಿದೆ ರೀ. ಸರ್, ಇಬ್ರು ಮಕ್ಳಿದ್ರ 2 ಓಟ್ ಬೇಕೇನೋ 1 ಓಟ್ ಹಾಕ್ಬೇಕು ಅಂತ ಕೇಳಿದಾಗ ಒಂದು ಮಗುವಿಗೆ 1 ಓಟ್ ಹಾಕ್ಬೇಕಂತ ಹೇಳಿದ್ದು ಸಾಕ್ಷಿ ಕೂಡ ನನ್ನೊಳಗ ಐತ್ರಿ. ಅದ ಇಷ್ಟ ಎಲ್ಲಾ ತಯಾರಿ ಸಂಪೂರ್ಣವಾಗಿ 1 ತಿಂಗಳದಿಂದ ತೊಂದ್ರೆ ಪಟ್ಕೊಂಡು ನಾವೆಲ್ಲಾ ಶಿಕ್ಷಕರು ಕೂಡಿ ಸುಗಮವಾಗಿ ಆಗ್ಲಿ ಅಂತ ಹೇಳಿ SDMC ರಚನೆ ಎಲ್ಲಾ ತಯಾರಿಯನ್ನು ಮಾಡಿ ಏನ್ ಕಾರಣ ಅಂತಂದ್ರ ರೀ, ಅವತ್ತು ನಾನು ಪಾಲಕರಿಗೆ ಒಬ್ರಿಗೆ ಬರ್ಲಿಕ್ಕೆ ಹೇಳಿದ್ದೆ ರೀ. ಆಫೀಸಿಂದ ಬಂದಂತ ಮಾಸ್ತ್ ಮರಡಿ ಅವರು BRP ಅವ್ರು ಏನ್ ಹೇಳಿದ್ರಿ, ಒಬ್ರ ಬರೋದಲ್ಲ ಇಬ್ರು ಬರಬೇಕು, ತಂದೆ ತಾಯಿ ಇಬ್ರು ಓಟ್ ಹಾಕ್ಬೇಕು ಅನ್ನುವಂತ ಹೇಳಿಕೆಯನ್ನ ಅವ್ರು ಕೊಟ್ಟರ್ರಿ. ಅವಾಗ ಗೊಂದಲ ಉಂಟಾತ್ರಿ ಸಭೆಯೊಳಗ. ಗೊಂದಲ ಉಂಟಾದ ಕೂಡ್ಲೆ ಹಾಗಾದ್ರೆ ಇದನ್ನ ನಂದ ಅಭಿಪ್ರಾಯ ಅವ್ರ ಅಭಿಪ್ರಾಯಕ್ಕೆ ಮ್ಯಾಚ್ ಆಗ್ಲಿಲ್ಲ ಅಂದ ಕೂಡ್ಲೆ ರೀ ಅದನ್ನ ರದ್ದುಪಡಿಸುವಂತ ಹಕ್ಕು ಮುಖ್ಯ ಶಿಕ್ಷಕರಿಗೆ ಇರ್ತದ್ರಿ. ಅದನ್ನ ಏನ್ ಮಾಡಿದೀವ್ರಿ, ಅನ್ಯಾಯ ಆಗ್ಬಾರ್ದು ಯಾರಿಗೂ ಅಂತ ಹೇಳಿ ಅದನ್ನ ಜನವರಿ 10 ತಾರೀಕಿಗೆ ಅದನ್ನ ಘೋಷಣೆ ಮಾಡಿದೀವ್ರಿ. ಮತ್ತೊಂದ್ಸಲ ತಗೊಳ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದಾಗ ಅಲ್ಲಿರ್ತಕ್ಕಂತ ವ್ಯಕ್ತಿ ಒಬ್ರು ಪವನ್ ಪಾಟೀಲ್ ಅಂತ ಹೇಳಿ ನನಗ ಪರ್ಸನಲ್ ಆಗಿ ನಾನು 2.5 ವರ್ಷ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೇನ್ರಿ. ನಾ ಹೋದಾಗಿಂದ ನನ್ ಟಾರ್ಗೆಟ್ ಮಾಡ್ಲಿಕ್ಕತ್ತಾರ್ರಿ ಅವ್ರ. ಬಟ್ ನಾನ್ ತೆಗಿತೇನಿ ಅಂತ ಹೇಳಿ ಚಾಲೆಂಜ್. ಯಾವ ಕಾರಣಕ್ಕಂತ ನನ್ಗೆ ಗೊತ್ತಿಲ್ಲ ರೀ. ಅವ್ರ ಊರಿನ ಗೌಡ್ರದಾರ ಅಂತ ಹೇಳಿ ನಾ ಮರ್ಯಾದೆ ಕೊಟ್ಕೊಂಡು ಇಷ್ಟು ದಿವಸ 2.5 ವರ್ಷ ನಾ ಬಂದಿದ್ದೇನ್ರಿ. ಆದ್ರ ಆ ಮರ್ಯಾದೆಗೆ ತಕ್ಕದಾದಂತ ವ್ಯಕ್ತಿ ಅವ್ರ ಅಲ್ಲ ಅಂತ ಹೇಳಿ ನನಗ ಅನಿಸ್ಲಿಕ್ಕತ್ತದ್ರಿ. ಅದ SDMC ಆಯ್ಕೆ ಸಲುವಾಗಿ ಪಾಲಕರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಉಣಿಸೋದು ತಿನ್ಸೋದು ಎಲ್ಲಾ ಮಾಡಿ ಖರ್ಚು ಮಾಡಿದ್ದೇನೆ ನಾನು. ಆಮೇಲೆ ಅದಕ್ಕೆ ಇವರಿಂದ ನನ್ನಿಂದ ಅದ್ ರದ್ದಾಯ್ತು ಅನ್ನುವಂತ ಒಂದು ಇದನ್ನ ಹಿಡಿದ್ರಿ ಭಾವನೆಯಿಂದ ಏನ್ ಮಾಡಿದಾರ್ರಿ, BO ಮೇಡಮ್ ಕಡೆ ಹೋಗಿ ಸಾವ್ಕಾರ ಹೆಸರು ಹೇಳಿಸಿ ಅವ್ರ ಮೇಲೆ ಪ್ರೆಷರ್ ತಂದು ಏನ್ ಮಾಡಿದಾರ್ರಿ, ನನಗ ಅಮಾನತ್ ಮಾಡಿದಾರ. ನನ್ ಕಡೆ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಇದಾವ್ರಿ. ನಾ ಫಸ್ಟ್ ಏನ್ ಮಾಡಿ ಮೂಲ ಕಾರಣ ಅಂತಂದ್ರ ಪವನ್ ಪಾಟೀಲ್ ಅವ್ರ ರೀ. ಅವ್ರ ಒತ್ತಡ BO. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.